ಮಕ್ಕೋಟಿ ಕನ್ನಡಿಗರ ನಾಡದೇವತೆಯಾದ ಶ್ರೀ ಚಾಮುಂಡೇಶ್ವರಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪಾಜಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಕರ್ನಾಟಕ ಜನತೆಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲೆಂದು ಶ್ರೀ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಇಂತಿ BSY ಆಪ್ತ ಶಿಷ್ಯ ನಂಜುಂಡಸ್ವಾಮಿ. ಮೊದಲಿಗೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪಾಜಿಯವರು ನಮ್ಮ ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರನ್ನು ಕರ್ನಾಟಕದ ನಾಡಿನ ದೇವತೆ ದಸರಾವನ್ನು ಉದ್ಘಾಟನೆಯನ್ನು ಮಾಡಿಸುತ್ತಾರೆ. ಇದು ಪ್ರಪಂಚಕ್ಕೆ ಮಾದರಿಯಾಗುತ್ತದೆ ಮತ್ತು ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಿಗೆ ಮಾದರಿಯಾಗುವ ಕೆಲಸವನ್ನು BS ಯಡಿಯೂರಪ್ಪಾಜಿಯವರು ಮಾಡಿಸಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಮಳೆ ಬಂದು ಹಾನಿ ಒಳಗಾಗಿರುವ ಬಡಬಗ್ಗರಿಗೆ ಚುರುಕಾದ ಪರಿಹಾರವನ್ನು ರೂಪಿಸುವುದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೊಂಡಿದ್ದಾರೆ. ಇದಕ್ಕೆ ಕರ್ನಾಟಕ ಜನತೆಯ ಪರವಾಗಿ ನಂಜುಂಡಸ್ವಾಮಿಯು ಮಾಡುವ ನಮಸ್ಕಾರಗಳು. ಏಕೆಂದರೆ ಇಂಥ ಮುಖ್ಯಮಂತ್ರಿಗಳು ಸಿಕ್ಕಿರುವುದು ನಮ್ಮೆಲ್ಲರ ಒಂದು ದೈವಾನುಭವ. ಆದ್ದರಿಂದ ಇವರು ನಾಡಿನ ದೇವತೆಯಲ್ಲಿ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ BS ಯಡಿಯೂರಪ್ಪಾಜಿಯವರ ಆರೋಗ್ಯ ಚೆನ್ನಾಗಿರಲೆಂದು ಆ ನಾಡಿನ ದೇವತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಉದಾಹರಣೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಮೇಲೆ ಕೋವಿಡ್ ಬಂತು, ಫ್ಲಡ್ ಬಂತು, ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ಕೋವಿಡ್ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದಾರೆ. ಆದ್ದರಿಂದ ಆ ಪರಮಾತ್ಮ ಇಂಥ ದೇವತಾ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡಲಿ. ಏಕೆಂದರೆ ಇಂಥ ಮುಖ್ಯಮಂತ್ರಿಗಳು ಸಿಗುವುದು ನಮಗೆ ಒಂದು ಸಂತೋಷದ ಸಂಗತಿಯಾಗಿದೆ. ಮತ್ತು ಕರ್ನಾಟಕದಲ್ಲಿ ಇವರು ಮಾಡುವ ಕೆಲಸ ಕಾರ್ಯಗಳನ್ನು ಕೆಲವರು ವಿರೋಧಿಗಳು ನಮ್ಮಲ್ಲಿ ಇದ್ದುಕೊಂಡು ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಅಂಥವರಿಗೆ ತೊಂದರೆ ಕೊಡುವುದಕ್ಕೆ ಹೋಗುತ್ತಿದ್ದಾರೆ. ಆದ್ದರಿಂದ ಆ ಭಗವಂತ ಅಂಥವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾನೆಂದು ನಾನು ನಂಬಿದ್ದೇನೆ. BSY ಆಪ್ತ ಶಿಷ್ಯನಾದ ನಾನು ನಂಜುಂಡಸ್ವಾಮಿಯು ಈ ದಿನ ಮತ್ತೊಂದು ವಿಷಯ ಹೇಳುವುದೇನೆಂದರೆ, BS ಯಡಿಯೂರಪ್ಪಾಜಿಯವರ ಮನೆಯಲ್ಲಿ ಗನ್ಮ್ಯಾನ್ ಆದ ಕೇಶವಮೂರ್ತಿ ಎಲ್ಲೆಲ್ಲಿ ಹೊರಗಡೆ ಬೀದರ್ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಬಿಜಾಪುರ ಆಗ್ಬೋದು, ಮೈಸೂರು ಆಗ್ಬೋದು, ಈಗ ಎಕ್ಸಾಂಪಲ್ ಅಲ್ಲಿ ಕೆಲವು MLAಗಳಾಗಲಿ MLCಗಳಾಗಲಿ ಇಂಥವರ ನಂಬರನ್ನು ತೆಗೆದುಕೊಂಡು ಅಪ್ಪಾಜಿಯವರು ಈಗ ಬರ್ತಾರೆ ಅಂತ ಅಂದ್ಕೊಂಡು ಅಲ್ಲಿ ದುಡ್ಡನ್ನು ಮಾಡಿ ರೋಲ್ ಕಾಲ್ ಮಾಡುವುದಕ್ಕೆ ಹೋಗಿ ಇಂಥವನು ಉದಾಹರಣೆಗೆ ಸಾಹೇಬರ ಮನೆಯಲ್ಲಿ ಗನ್ಮ್ಯಾನ್ಗಳು ರವೀಂದ್ರ ಆಗಲಿ ಆರಾಧ್ಯ ಆಗಲಿ ಇದ್ದಾರೆ. ಅಂಥವ್ರು ಲೋಕಲ್ಲಿ ಮಾಡಿ ಅಂದ್ಬಿಟ್ಟು ತಾನು ಹೊರಗಡೆ ಜಿಲ್ಲೆಗಳಿಗೆ ಹೋಗಿ ದುಡ್ಡನ್ನು ಮಾಡಿ ಸುಮಾರು ಒಬ್ಬ ಕಾನ್ಸ್ಟೇಬಲ್ ಇಂಥವನನ್ನು ಯಾಕೆ ಹೊರಗೆ ತೆಗೆದು ಹಾಕೋದು ಬಂದಿದ್ದಿಲ್ಲ ಅಪ್ಪಾಜಿಯವರೇ. ನೋಡಿ, ಮೈಸೂರು ಚಾಮುಂಡಿ ದರ್ಶನಕ್ಕೂ ಬಂದಿದ್ದಾನೆ ಈ ಗನ್ಮ್ಯಾನ್ ಕೇಶವಮೂರ್ತಿ. ಇಂಥವನನ್ನು ನೀವು ಪಕ್ಕದಲ್ಲಿ ಇಟ್ಟುಕೊಂಡು ಅದು ಹೆಂಗೆ ಇರ್ತೀರಿ ಅಂತ ನಮಗೆ ಒಂದು ಆಶ್ಚರ್ಯ ಸಂಗತಿಯಾಗಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ಳೋದೇನೆಂದರೆ, ಇಂಥವನನ್ನು ನೀವು ಆದಷ್ಟು ಬೇಗ ಅವನ ಜಾಗಕ್ಕೆ ನೀವು ಕಳಿಸಿದರೆ ನಿಮಗೆ ಇನ್ನು ಮುಂದೆ ಒಳ್ಳೆಯದಾಗುತ್ತದೆ. ಮತ್ತು ಮತ್ತೊಬ್ಬ OST ಲೋಕೇಶ್ ಕಾವೇರಿಯಲ್ಲಿದ್ದಾರೆ. ಇಂಥವನು ಎಂತೆಂಥ ಕೆಲಸ ಮಾಡುತ್ತಂತ ನಿಮಗೆ ಗೊತ್ತಿಲ್ಲ. ನಾನು ಸುಮಾರು ಇದು 4ನೇ ಬಾರಿ ಹೇಳುತ್ತಿರುವುದು. ವಿಜಯಣ್ಣ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆ. ಸುಮಾರು ಎಷ್ಟೋ ಜನ ಕಾರ್ಯಕರ್ತರು ಅವನ ಬಗ್ಗೆ ಸಿಟ್ಟುಕೊಂಡು ಜಗಳ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಅಭಿಮಾನಿಗಳು ನಾವು ಕಷ್ಟಪಟ್ಟು ಪಕ್ಷವನ್ನು ಬೆಳೆಸಿದ್ದೇವೆ ಮತ್ತು ಒಂದು ಗಿಡವನ್ನು ನೆಟ್ಟಿ ಬೀಜ ಗೊಬ್ಬರ ಹಾಕಿ ಬೆಳೆಸಿ ಆದ ಫಲವನ್ನು ಈಗ ತಿನ್ನೋಕ್ಕೆ ಬೇರೆಯವ್ರು ಬರ್ತಿದ್ದಾರೆ. ಫಲವನ್ನು ತಿನ್ನದೆ ನತದುಷ್ಟಗಳಾಗಿದ್ದೀವಿ ನಾವು ಇಂಥವರಿಂದ. ಆದ್ದರಿಂದ ತಾವು ಇಂಥವರನ್ನು ಇಟ್ಟುಕೊಳ್ಳಬಾರದು. ಉದಾಹರಣೆಗೆ ಆಗಲಿ, ನಿಮ್ಮಲ್ಲಿ ಹಿಂದೆ ಇದ್ದ ಹಳೆ ಡ್ರೈವರ್ಗಳಾಗಿ ಈಶ್ವರಂಬ ಎಂಬ ಡ್ರೈವರ್ ಕೈ ಮುರ್ಕೊಂಡು ಮನೇಲಿ ಕೂತಿದ್ದಾನೆ. ಅವನ ಆರೋಗ್ಯ ಕ್ಷೇಮವನ್ನು ಯಾರೂ ನೋಡ್ತಿಲ್ಲ. ಆದ್ದರಿಂದ ನೋಡಿ, ಅಂಥವರು ನಿಮ್ಮಲ್ಲಿ ಸೇವೆ ಮಾಡಿದವರಿಗೆ ನೀವು ಗಣನೆಗೆ ತೆಗೆದುಕೊಂಡು ಅಂಥವರಿಗೆ ಪರಿಹಾರವನ್ನು ಕೊಟ್ಟರೆ ಇನ್ನೂ ಒಳ್ಳೆಯದು ಆಗುತ್ತದೆ. ಎಕ್ಸಾಂಪಲ್, ಈಗ
ರಮೇಶ್ ಎಂಬ ಡ್ರೈವರ್ ಅವರಿಗೆ ಮತ್ತು ಮುಖದಲ್ಲಿ ಸ್ವಲ್ಪ ಏನೋ ಗಾಯ ಆಗಿ ಮತ್ತು ಹುಷಾಲ್ದೇ ಕ್ಯಾನ್ಸರ್ ಟೈಪ್ ಥರ ಆಗಿತ್ತು. ಅಂಥವ್ರಿಗೆ ಚೆನ್ನಾಗಾಗಿದ್ದಾರೆ. ದೇವರು ಅಂಥವ್ರಿಗೆ ಒಳ್ಳೇದು ಮಾಡಲಿ. ಅಂಥ ಡ್ರೈವರು ಸಿಗುವುದಿಲ್ಲ. ಇಂಥ ಟೈಮಲ್ಲಿ ಈ OST ಲೋಕೇಶ್ ಮತ್ತು ಗನ್ಮೆನ್ ಕೇಶವಮೂರ್ತಿಯನ್ನು ನೀವು ಇಟ್ಟುಕೊಂಡರೆ ನಿಮಗಿನ್ನೂ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಹೊರಗಡೆ ಲೀಕು ಮಾಡುವ ಏಕೈಕ ವ್ಯಕ್ತಿಗಳೆಂದರೆ ಇವರಿಬ್ಬರು. ಬೇಕಾದ್ರೆ ಪ್ರೂಫ್ ಸಮೇತ ನಾನು ಕೊಡ್ತೀನಿ, ಇವರೆಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಏನೇನು ಮಾಡ್ತಾರೆ ಅಂತ. ಆದ್ದರಿಂದ ದಯವಿಟ್ಟು ಇಂಥವರನ್ನು ಹೊರಗೆ ಇಟ್ಟರೆ ತುಂಬ ಒಳ್ಳೆಯದು. ನಾವು ನಿಮ್ಮ ಸೇವೆಯನ್ನು ಮಾಡಿ ಹೊರಗಡೆ ಇದ್ದರೂ ಅಪ್ಪಾಜಿಯವರು ಚೆನ್ನಾಗಿರಲಿ ಅಂತ ಆ ನಾಡಿನ ದೇವತೆ ಚಾಮುಂಡೇಶ್ವರಿ ಬೇಡಿಕೊಳ್ಳುತ್ತಿದ್ದೇವೆ. ನೀವು ಕರ್ನಾಟಕ ಜನತೆಗೆ ಮುಖ್ಯಮಂತ್ರಿಗಳಾಗಿದ್ದೀರಿ. ಈ ಎಲ್ಲ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡುತ್ತಿದ್ದೀರಿ. ಉತ್ತರ ಕರ್ನಾಟಕದ ಮಳೆ ಬಿದ್ದು ಅವರಿಗೆ ಪರಿಹಾರವನ್ನು ಕೊಟ್ಟರೆ ತುಂಬ ಅನುಕೂಲವಾಗುತ್ತದೆ. ನೀವು ಆ ವೈಮಾನಿಕ ಪರೀಕ್ಷೆಯನ್ನು ನೀವು ಮಾಡಿಕೊಂಡು ಆ ಕರ್ನಾಟಕದ ಉತ್ತರ ಕರ್ನಾಟಕವನ್ನು ನೋಡಿಕೊಂಡು ಬಂದರೆ ನಿಮಗೆ ಇನ್ನೂ ಒಳ್ಳೆಯ ಹೆಸರು ಬರುತ್ತದೆ. ಅಪ್ಪಾಜಿಯವರೇ, ಯಾರ್ಯಾರೋ ನೀವು ಮಿನಿಸ್ಟ್ರುಗಳನ್ನು ನೀವು ಕಳಿಸಿದ್ದೀರಿ, ಆದರೆ ಮುಖ್ಯಮಂತ್ರಿ ಹೋಗಿ ನೋಡಿ ವೀಕ್ಷಣೆ ಮಾಡಿ ಪರಿಹಾರವನ್ನು ಕೊಟ್ಟರೆ ಅದಕ್ಕಿಂತ ದೊಡ್ಡ ಕೆಲಸ ಮತ್ತೊಂದಿಲ್ಲ. ಅಪ್ಪಾಜಿಯವರೇ, ನಿಮಗೆ ಮೈಸೂರಿನ ಚಾಮುಂಡೇಶ್ವರಿ ಹೆಚ್ಚಿನ ಆಯುರಾರಿಗೆ ಕೊಡಲಿ, ಇನ್ನು ಗಟ್ಟಿಮುಟ್ಟಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸುಮಾರು ಕಾರ್ಯಕರ್ತರಿಗೆ ದಯವಿಟ್ಟು ಗಮನಿಸಿ, ಅಪ್ಪಾಜಿಯವರೇ, ಯಾವ ಕೆಲಸಗಳು ಆಗುತ್ತಿಲ್ಲ. ಹಿಂದೆ ಇದ್ದ ಸರ್ಕಾರಗಳು ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ. ನಾವು BJP ಸರ್ಕಾರ ಬರಲಿ, ನಮ್ಮ ಅಪ್ಪಾಜಿಯವರು ಮುಖ್ಯಮಂತ್ರಿ ಆಗಲಿ, ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾವೆಷ್ಟು ಆಸೆ ಆಕಾಂಕ್ಷೆಗಳು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಈಗ BJP ಸರ್ಕಾರ ಬಂದರೂ BJP ಕಾರ್ಯಕರ್ತರಿಗೆ ಯಾವುದೇ ಒಂದು ಬಿಡುಗಾಸು ಕೆಲಸವೂ ಆಗುತ್ತಿಲ್ಲ ಮತ್ತು ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ಕಾವೇರಿ ಮತ್ತು ಕೃಷ್ಣದಲ್ಲಿ ಎಲ್ಲೂ ಆಗುತ್ತಿಲ್ಲ. ಆದ್ದರಿಂದ ಇಂಥದ್ದನ್ನು ತಾವು ಗಮನದಲ್ಲಿ ಇಟ್ಟುಕೊಂಡು ದಯವಿಟ್ಟು ಅಲ್ಲಿ ಕೃಷ್ಣದಲ್ಲಿ ತಾವು ಇಂಥ ಕೆಲಸವನ್ನು ಮಾಡುವುದಕ್ಕೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿದರೆ ಕರ್ನಾಟಕ ಜನತೆ ಬಂದ ಜನಗಳು ಬಳ್ಳಾರಿ, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಮಂಡ್ಯ, ಮೈಸೂರು ಎಲ್ಲ ಕಡೆ ಜನ ಬಂದು ಅಪ್ಪಾಜಿಯನ್ನು ನೋಡಬೇಕೆಂದು ಆಸೆ ಪಡ್ತಾರೆ. ಆದರೆ ಅಪ್ಪಾಜಿ ಕಣ್ಣಿಗೆ ಸಿಗುವುದಿಲ್ಲ, ಒಳಗಡೆ ಯಾರು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಅಂಥವರನ್ನು ಸ್ವಲ್ಪ ನೋಡಿ ಗಮನದಲ್ಲಿ ಅವರ ಕೆಲಸಗಳನ್ನು ಮಾಡಿಕೊಟ್ಟರೆ ಇನ್ನೂ ಹೆಚ್ಚಿನ ಒಳ್ಳೆಯ ಸಂದೇಶ ಕರ್ನಾಟಕ ರಾಜ್ಯಕ್ಕೆ ಹೋಗುತ್ತದೆ. ಈಗ 2 ಚುನಾವಣೆಗಳಿದೆ, RR ಕ್ಷೇತ್ರದಲ್ಲಿ ಮತ್ತು ಶಿರಾ ಕ್ಷೇತ್ರದಲ್ಲಿ. ನಮ್ಮ BJP ಅಭ್ಯರ್ಥಿಗಳು ಜಯಗಳಿಸಲೇಬೇಕೆಂದರೆ ನೀವು ಹೆಚ್ಚಿನ ಕೆಲಸಗಳನ್ನು ಇನ್ನೂ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ಮುನಿರತ್ನ ಸಾರ್ ಅವರು ಖಂಡಿತ ಗಳಿಸುತ್ತಾರೆ. ಸುಮಾರು 50,000 ಮತಗಳ ಮುನ್ನಡೆಯಿಂದ ಜಯ ಬಾರಿಸುತ್ತಿದ್ದಾರೆ. ಉದಾಹರಣೆಗೆ ಅಲ್ಲಿ ಹಿಂದೆ ಮಾಡಿರೋ ಕೋವಿಡ್ ಟೈಮ್ಲಿ ಅವರ ಕೆಲಸಗಳು ಎಲ್ಲ ಪ್ರತಿಯೊಬ್ಬ ಬಡಬಗ್ಗರಿಗಳಿಗೆ, ಎಲ್ಲ ಜನಾಂಗದವರಿಗೆ, ಲಿಂಗಾಯತ, ಗೌಡಾಸು, ಕುರುಬ, ಗೊಲ್ಲ, ನಾಯಕ, ಈಡಿಗರು ಎಲ್ಲ ಜನಾಂಗಕ್ಕೂ ನಮ್ಮ ಕೋವಿಡ್ ಟೈಮ್ಲಿ ಕಿಟ್ಟು ಆಹಾರ ಧಾನ್ಯಗಳು ಹಂಚಿದ್ದಾರೆ. ಅವರು ಎಲ್ಲರ ಮನಸ್ಸಿನಲ್ಲಿದ್ದಾರೆ. ಈಗ ಯಾರೇ ವಿರೋಧ ಪಕ್ಷದವರು ಏನೇ ಕಿರುಚಾಡಿದರು ನಮ್ಮ ಮುನಿರತ್ನ ಸಾರ್ ಜಯಗಳಿಸುವುದು ಸತಸಿದ್ಧ. ಇಂತಿ BSY ಆಪ್ತ ಶಿಷ್ಯ ನಂಜುಂಡ ಸ್ವಾಮಿ, ಮಂಡ್ಯದ ಗಂಡು. ಜೈ BJP, ಜೈ ಭಾರತ ಮಾತೆ, ಜೈ ಹಿಂದ್.